ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-2031ನೇ ಅವಧಿಗೆ ನಡೆತಕ್ಕಂತಹ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ತಾಲೂಕಾ ಹಂತದ ಚುನಾವಣಾ ಕಾರ್ಯದಲ್ಲಿ ಸುಮಾರು 1 ಗಂಟೆ ಆದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ನಡೆತಕ್ಕಂತಹ ಒಂದು ಕಚೇರಿಯನ್ನು ನಿಗದಿಪಡಿಸಿಲ್ಲ. ಜೊತೆಗೆ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಅಧಿಕಾರಿ ಯಾರು ನೇಮಕವಾಗಿರುತ್ತಾರೆ ಅಂತಕ್ಕಂಥ ಯಾವುದೇ ತಾಲೂಕಾ ಹಂತದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಯಾವುದೇ ಮಾಹಿತಿ ಫಲಕವನ್ನು ಪ್ರಕಟಿಸಿರುವುದಿಲ್ಲ. ಆದ್ದರಿಂದ ಇದರಿಂದ ನಮಗೆ ಚುನಾವಣೆಯಲ್ಲಿ ಏನೋ ಒಂದು ತಪ್ಪು ದಾರಿಯಲ್ಲಿ ನಡೆಯುತ್ತದೆ ಅಂತ ಹೇಳಿ ನಮಗೆಲ್ಲ ಕಂಡು ಬರ್ತಾ ಇದೆ. ಧನ್ಯವಾದಗಳು. ಅಥಣಿ ತಾಲೂಕಿನ ಸಮಸ್ತ ಶಿಕ್ಷಕ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31ರವರೆಗೆ ನಡೆಯಲಿರುವ ಈ ಚುನಾವಣೆಯ ಅಧಿಸೂಚನೆ ದಿನಾಂಕ 1/4/2026ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಸಂಘದ ನಿಯಮಗಳ ಪ್ರಕಾರ 1 ವಾರದವರೆಗೆ ಮತದಾರರ ಪಟ್ಟಿಯನ್ನು ಘೋಷಣೆ ಮಾಡಿ ಆಕ್ಷೇಪಣೆ ಸಲ್ಲಿಕೆ ಅವಕಾಶವನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಅಂತಿಮ ಮಾಡಬೇಕಾಗುತ್ತದೆ. ಆ ಯಾವುದೇ ನಿಯಮಗಳು ಈ ಒಂದು ಪ್ರೊಸೀಜರ್ನಲ್ಲಿ ನಡೆದಿರುವುದಿಲ್ಲ. ಅಷ್ಟೇ ಅಲ್ಲ, ದಿನಾಂಕ 11/4/2026ರಂದು ಬೆಳಗ್ಗೆಯಿಂದಲೇ ನಾಮಪತ್ರಗಳ ಸಲ್ಲಿಕೆ ಆಗಬೇಕಾಗಿತ್ತು. ನಾವು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಎಲ್ಲ ಸ್ಥಳಗಳಲ್ಲಿ ಸಂಚರಿಸಿದರೂ ಕೂಡ ಯಾವುದೇ ಸಂಘದ ಅಧ್ಯಕ್ಷರಿಂದಾಗಲಿ ಕಾರ್ಯದರ್ಶಿಗಳಿಂದಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಕಚೇರಿಯಾಗಲಿ ಸರಿಯಾಗಿರ್ತಕ್ಕಂಥ ಚುನಾವಣೆಯ ಅಧಿಕಾರಿ ನೇಮಕ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನೀಡದೇ ಇರುವುದು ಖಂಡಿತವಾಗಿ ಅವರು ಅಕ್ರಮ ಹಾದಿಯ ಮೂಲಕ ಅಕ್ರಮವನ್ನು ನಡೆಸಿ ನಾಮಪತ್ರವನ್ನು ಸಲ್ಲಿಸಿ ತಮ್ಮಷ್ಟಕ್ಕೆ ತಾವೇ ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು ಅನ್ನುವಂಥ ದುರುದ್ದೇಶವನ್ನು ಹೊಂದಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೇರೆ ಬೇರೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿಕ್ಕೆ ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶಕರು ಇಲ್ಲದೇ ಇರೋದರಿಂದ ಖಂಡಿತವಾಗಿಯೂ ಈ ಒಂದು ಚುನಾವಣೆಯನ್ನು ಅಕ್ರಮ ಮತ್ತು ಕಳ್ಳ ದಾರಿಯಲ್ಲಿ ನಡೆಸಿ ತಮ್ಮಷ್ಟಕ್ಕೆ ತಾವೇ ಆಯ್ಕೆಯಾಗುವ ದುರುದ್ದೇಶವನ್ನು ಹೊಂದಿರುವುದರಿಂದ ಸಮಸ್ತ ಅಥಣಿ ತಾಲೂಕಿನ ಶಿಕ್ಷಕ ಮಿತ್ರರು ಈ ಒಂದು ದುರುದ್ದೇಶವನ್ನು ಅರ್ಥ ಮಾಡ್ಕೋಬೇಕೆಂದು ತಮ್ಮಲ್ಲಿ ನಾನು ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರಗಳು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚುನಾವಣೆಯು ದಿನಾಂಕ 1/4/2026ರಂದು ಘೋಷಣೆಯಾಗಿದ್ದು ನೋಟಿಫಿಕೇಶನ್ ಹೊರಡಿಸಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸಹಕಾರ ಸಂಘಗಳ ನಿಯಮಾನುಸಾರ 7 ದಿನಗಳ ಕಾಲ ಮುಂಚಿತವಾಗಿ ಮತದಾರ ಯಾದಿ ಪ್ರಕಟ ಮಾಡಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಬೇಕು. ನಂತರ ಅಂತಿಮ ಮತದಾರ ಪಟ್ಟಿ ತಯಾರು ಮಾಡಿ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡಿ ಪ್ರೊಸೀಜರ್ ಪ್ರಕಾರ ಚುನಾವಣಾ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು. ಆದರೆ ನಮ್ಮ ತಾಲೂಕಿನಲ್ಲಿ ಇಂಥ ಯಾವುದೇ ಸಹಕಾರ ನಿಯಮಗಳನ್ನು ಸಂಘಗಳ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ನಾಮಿನೇಷನ್ ಫೈಲ್ ಮಾಡುವ ಕಾರ್ಯ ಪ್ರಾರಂಭವಾಗಿದೆ. ಆದರೂ ಸಹಿತ ಇಲ್ಲಿಯವರೆಗೆ ನಮ್ಮ ತಾಲೂಕಿನಲ್ಲಿ ಚುನಾವಣಾ ಕರ್ತವ್ಯದ ಕಚೇರಿ ಹಾಗೂ ಚುನಾವಣಾ ಅಧಿಕಾರಿ ನೇಮಕವಾಗಿರುವುದು ಯಾರಿಗೂ ಗೊತ್ತಿಲ್ಲದ ವಿಷಯ. ನಾವು ತಾಲೂಕಿನಲ್ಲಿ ಎಲ್ಲ ಕಡೆ ಸುತ್ತಾಡಿದರೂ ಸಹಿತ ಇಲ್ಲಿವರೆಗೆ ನಮಗೆ ಕಚೇರಿ ಸಿಕ್ಕಿರುವುದಿಲ್ಲ. ಆದ ಕಾರಣ ಇದಕ್ಕೆ ತಾಲೂಕಿನ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದಕ್ಕೆ ಸ್ಪಷ್ಟನೆ ನೀಡಿ ಇದೊಂದು ಮೇಲ್ನೋಟಕ್ಕೆ ಕಳ್ಳ ದಾರಿಯಲ್ಲಿ ಚುನಾವಣೆ ಗೆಲ್ಲುವ ವಿಚಾರವನ್ನು ಮಾಡಿದಂತಾಗಿದೆ ಎಂದು ನನ್ನ ಗಮನಕ್ಕೆ ಬಂದಿದೆ. ಎಲ್ಲರಿಗೂ ನಮಸ್ಕಾರಗಳು.